ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರುವುದು ಮಹಾಬಿಲಾಸಿ ತಾಳಬಾವಿ ಸರ್. ಬನ್ನಿ, ನಿನ್ನೆ ನಾವು ನೋಡಿದ್ವಿ ವ್ಯಾಸ ಹೇಳಿದ ಬಿಸ್ನೆಸ್ ಕಮೆಂಟ್ರಿ. ಕಂಟಿನ್ಯೂ ಮಾಡೋಣ ಇವತ್ತು. ಓಕೆ, ನಿನ್ನೆ ಕೆಲವೊಂದು ವಿಚಾರ ತಿಳ್ಕೊಂಡ್ವಿ. ಇವತ್ತಿನ ಮ್ಯಾನೇಜ್ಮೆಂಟ್ ಏನಿದೆ, ಇವತ್ತಿನ ನಿರ್ವಹಣಾ ಶಾಸ್ತ್ರಕ್ಕೆ ಬೇಕಾದ ಗರಿಷ್ಠ ಪ್ರಮಾಣದ ಸರಕು ಕಂಟೆಂಟ್ ಭಗವದ್ಗೀತೆಯಲ್ಲಿದೆ. ಇಂದು ಮ್ಯಾನೇಜ್ಮೆಂಟ್ ಗುರು ಎಂದು ಕರೆಸಿಕೊಳ್ಳುವವರು ತಮ್ಮ ಕ್ಲಾಸ್ಗಳಲ್ಲಿ ಭಗವದ್ಗೀತೆ ಅಥವಾ ಮಹಾಭಾರತದ ಹಲವು ದೃಷ್ಟಾಂತಗಳನ್ನ ಹೇಳ್ತಾರೆ. ಕೆಲವರು ಅಲ್ಲಿಂದ ನಕಲು ಮಾಡಿ ಅದಕ್ಕೆ ಆಧುನಿಕ ದೃಷ್ಟಾಂತಗಳನ್ನು ಹೊಸೆದು ಹೇಳ್ತಾರೆ. ನಿಜವಾಗಿ ನೋಡಿದ್ರೆ ಮ್ಯಾನೇಜ್ಮೆಂಟ್ಗೆ ಪರಮ ಗುರುನೇ ಶ್ರೀಕೃಷ್ಣ ಪರಮಾತ್ಮ. ಅಮೆರಿಕದ ಮ್ಯಾನೇಜ್ಮೆಂಟ್ ಕ್ಲಾಸ್ಗಳಲ್ಲಿ ಕೂಡ ಭಗವದ್ಗೀತೆಯನ್ನ ಪದೇ ಪದೇ ಉಲ್ಲೇಖಿಸಲಾಗತ್ತೆ. ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು ಕೃಷ್ಣ ಅಪ್ರತಿಮ ಮ್ಯಾನೇಜ್ಮೆಂಟ್ ಗುರು ಅಂತ ಕೂಡ ಹೇಳಿದ್ದಾರೆ. ಆಕ್ಸ್ಫರ್ಡ್ ಮತ್ತೆ ಕೇಂಬ್ರಿಡ್ಜ್ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು ಕೂಡ ಕೃಷ್ಣನೇ ಮ್ಯಾನೇಜ್ಮೆಂಟ್ ಗುರು ಅಂತ ಕೂಡ ಹೇಳಿದ್ದಾರೆ. ಭಗವದ್ಗೀತೆ ನನ್ನ ಪ್ರಕಾರ ಇದು ಹಿಂದೂ ಧರ್ಮದ ಪವಿತ್ರ ಗ್ರಂಥ ಅಂತ ನಾವು ಕರಿತೀವಿ, ಹೌದು. ಆದ್ರೆ ಈ ಭಗವದ್ಗೀತೆಯಲ್ಲಿ ಬರೀ ಹಿಂದೂ ಅವರು ಮಾತ್ರ ತಿಳ್ಕೊಳ್ಳುವಂತಹ ಕಾನ್ಸೆಪ್ಟ್ ಇಲ್ಲ. ನಮ್ಮ ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೂ ಬೇಕಾದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಏನು ಜೀವನ ನಡೆಸ್ತಾ ಇರುವಂತಹ, ಬದುಕಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕೇ ಬೇಕಾಗಿರೋ ಜ್ಞಾನ ಇದರಲ್ಲಿ ಇದೆ. ಇದು ಬರೀ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ ಭಗವದ್ಗೀತೆ. ಪ್ರತಿಯೊಬ್ಬರೂ ಓದಲೇಬೇಕಾಗಿರುವಂಥದ್ದು ಭಗವದ್ಗೀತೆ. ಯಾರು ಮಾಡಿದ್ರು ನಂಗೆ ಗೊತ್ತಿಲ್ಲ ಇದು ಹಿಂದೂ ಧರ್ಮಕ್ಕೇನು, ಇದು ಹಿಂದೂ ಧರ್ಮದ ಪವಿತ್ರ ಗೀತೆ, ಪವಿತ್ರ ಪುಸ್ತಕ ಅಂತ ಅಥವಾ ಪವಿತ್ರ ಗ್ರಂಥ ಅಂತ. ಆದರೆ ಬರೀ ಹಿಂದೂಗಲ್ಲ, ಪ್ರತಿಯೊಬ್ಬ ಮನುಷ್ಯರಿಗೂ ಬೇಕಾಗಿರುವಂಥದ್ದು ಇದು ನಮ್ಮ ಭಗವದ್ಗೀತೆ. ಅಷ್ಟಿಲ್ಲದೆ ಅಮೇರಿಕಾದ ಆಕ್ಸ್ಫರ್ಡ್ ಸ್ಕೂಲಲ್ಲಿ, ಕೇಂಬ್ರಿಡ್ಜ್ ಕಾಲೇಜ್ ಅಂದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿರುವಂತಹ ಮುಖ್ಯಸ್ಥರು ಕೃಷ್ಣ ಪರಮಾತ್ಮನ ಮ್ಯಾನೇಜ್ಮೆಂಟ್ ಗುರು, ಭಗವದ್ಗೀತೆ ಮ್ಯಾನೇಜ್ಮೆಂಟ್ ಸ್ಕಿಲ್ನ ಹೇಳ್ಕೊಡುತ್ತೆ ಅಂತ ಯಾಕೆ ಹೇಳ್ತಾ ಇದ್ರು? ಅಲ್ಲಿ ಜಾತಿ, ಮತ, ಧರ್ಮ ಎಲ್ಲದಕ್ಕೂ ಮೀರಿ ಭಗವದ್ಗೀತೆ ಇದೆ. ಯಾವ ಜಾತಿಯ ಉಲ್ಲೇಖಗಳು ಅದರಲ್ಲಿ ಇಲ್ಲ. ಯಾವ ಜಾತಿ, ಮತ, ಧರ್ಮ ಏನೂ ಇಲ್ಲ. ಭಗವದ್ಗೀತೆಯಲ್ಲಿರೋದು ಸ್ನೇಹ, ಉತ್ತಮ ಥಾಟ್ಸ್, ಒಳ್ಳೆ ಥಾಟ್ಸ್ಗಳು, ಉದ್ದೇಶಗಳು ಇದೆ. ಸೊ ನನ್ನ ಪ್ರಕಾರ ಭಗವದ್ಗೀತೆ ಅನ್ನೋದು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರೋದಲ್ಲ. ಭಗವದ್ಗೀತೆಯನ್ನ ಯಾರು ನಿಜವಾಗ್ಲೂ ಓದಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸ್ತಾರೆ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕ್ಬೋದು. ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ನಿಮ್ಮೊಳಗಡೆ ಇರುವಂತಹ ಎಷ್ಟೋ ಕೆಟ್ಟತನಗಳು ತಾನಾಗೆ ಕ್ಲೀನ್ ಮಾಡೋ ಕೆಪಾಸಿಟಿ ಭಗವದ್ಗೀತೆಯಲ್ಲಿದೆ. ಆದರೆ ಇವತ್ತು ತುಂಬ ಜನ ಭಗವದ್ಗೀತೆ ಓದ್ತಾರೆ, ನಾನೂ ಭಗವದ್ಗೀತೆ ಓದಿದ್ದೀನಿ, ನನಗೂ ಭಗವದ್ಗೀತೆ ಗೊತ್ತಿದೆ ಅನ್ನೋ ಅಹಂಕಾರನ ಬಿಟ್ಟು ಭಗವದ್ಗೀತೆಯಲ್ಲಿ ಇರೋದನ್ನ ನಿಜವಾಗ್ಲೂ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ಜೀವಿಸೋದೆ ನಾವು ಭಗವದ್ಗೀತೆಗೆ ಕೊಡುವಂತಹ ಒಂದು ದೊಡ್ಡದಾದಂತಹ ಗೌರವ ಅಂತ ಹೇಳ್ಬೋದು. ಭಗವದ್ಗೀತೆ ನೀವೇನಾದರೂ ಓದಿದ್ದೀರಾ ಅಂದರೆ ದಯವಿಟ್ಟು ಭಗವದ್ಗೀತೆ ಓದಿದ್ದೀನಿ ಅನ್ನೋ ಅಹಂಕಾರ ಬೇಡ. ಭಗವದ್ಗೀತೆಯ ಸಾರಾನೇ ನಾನು ಅನ್ನೋ ನಾನತ್ವವನ್ನು ಕಳ್ಕೊಳ್ಳೋದಾಗಿದೆ, ನಿಜವಾದ ಜೀವನದ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳೋದಾಗಿದೆ. ಹಾಗಾಗಿ ಭಗವದ್ಗೀತೆನ ನಾನು ಎಷ್ಟು ಸಲ ಓದಿದ್ದೀನಿ, ಎಷ್ಟು ಸಲ ಓದಿದ್ದೀನಿ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಎಷ್ಟು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ನಾನು ಭಗವದ್ಗೀತೆಯ ಏನು ಓದಿದ್ದೀನಿ, ಏನು ಅರ್ಥ ಮಾಡ್ಕೊಂಡಿದ್ದೀನಿ, ಅದರಂತೆ ನಾನು ಎಲ್ಲಿ ಬದುಕ್ತಾ ಇದ್ದೀನಿ ಅಂತ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಅದೇ ನಿಜವಾಗ್ಲೂ ಕೃಷ್ಣ ಪರಮಾತ್ಮ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅಂತ ನನ್ನ ಅನುಭವ. ತಪ್ಪಿದ್ರೆ ಕ್ಷಮಿಸಿ. ಸೊ ಅಂತಹ ದೊಡ್ಡ ದೊಡ್ಡ ಒಂದು ಇದರಲ್ಲೂ ಕೂಡ ಭಗವದ್ಗೀತೆ ಬಗ್ಗೆ ಮಾತಾಡಿದ್ದಾರೆ, ಕೃಷ್ಣನ ಬಗ್ಗೆ ಮಾತಾಡಿದ್ದಾರೆ. ಸೊ ಕೌರವರು ಹಾಗೂ ಪಾಂಡವರ ನಡುವೆ ಯುದ್ಧವಾಗುವಂತೆ ಮಾಡಿ ಆ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ತನ್ನ ಉದ್ದೇಶ ಈಡೇರಿಸಿಕೊಳ್ಳುವಲ್ಲಿ ಕೃಷ್ಣ ಹೆಣೆದ ಮ್ಯಾನೇಜ್ಮೆಂಟ್ ತಂತ್ರಗಳು ಎಲ್ಲಾ ಕಾಲಕ್ಕೂ ಮಾದರಿಯಾಗಿದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಮ್ಯಾನೇಜ್ಮೆಂಟ್ ಬಗ್ಗೆ ಸಾವಿರಾರು ಪುಸ್ತಕಗಳು ಇದೆ. ಆ ಶಾಸ್ತ್ರಗಳು ಅಧ್ಯಯನ ಮಾಡಿದ ಸಾವಿರಾರು ದಿಗ್ಗಜರು ಮ್ಯಾನೇಜ್ಮೆಂಟ್ಗಳನ್ನೇ ಬೋಧಿಸುವ IIMಗಳನ್ನು, ಶಿಕ್ಷಣ ಸಂಸ್ಥೆಗಳು ಇರುವಾಗ ಮತ್ತು ಮ್ಯಾನೇಜ್ಮೆಂಟ್ ಕ್ಷೇತ್ರಕ್ಕೆ ನಿರಂತರ ಸಂಶೋಧನೆಗಳು ನಡೆದು ಹೊಸ ಹೊಸ ತಂತ್ರಗಳ ಆವಿಷ್ಕಾರಗಳಾಗುತ್ತಿರುವಾಗ ಊಹೆಗೂ ನಿಲುಕದಷ್ಟು ಹಳೆಯ ಕಾಲದ ಸುಮಾರು 3000 ವರ್ಷದ ಭಗವದ್ಗೀತೆ ಎಂಬ ಧರ್ಮಗ್ರಂಥವನ್ನು ಮ್ಯಾನೇಜ್ಮೆಂಟ್ ಪಠ್ಯವಾಗಿ ಇಂದು ನೋಡುವ ಅಗತ್ಯ ಏನಿದೆ ಅಂತ ಕೂಡ ಕೆಲವರು ಕ್ವಶನ್ ಮಾಡಿದ್ದಾರೆ. ಖಂಡಿತ ಅಗತ್ಯ ಇದೆ.
ಭಗವದ್ಗೀತೆ ಎಂಬ ಪುಟ್ಟ ಗ್ರಂಥ, ಅದರಲ್ಲಿರುವುದು 700 ಚಿಲ್ಲರೆ ಶ್ಲೋಕಗಳು ಮ್ಯಾನೇಜ್ಮೆಂಟ್ನ ಎಲ್ಲ ಆಯಾಮಗಳನ್ನು ಸ್ಪರ್ಶಿಸುತ್ತೆ. ಕೇವಲ ಸ್ಪರ್ಶಿಸೋದು ಮಾತ್ರ ಅಲ್ಲ, ಅವುಗಳನ್ನ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡೋಕ್ಕೆ ವಿಶ್ಲೇಷಣೆಗೆ ಹಚ್ಚುತ್ತೆ. ನಾವು ಅದ್ರ ಜೊತೆಗೆ ಅನಲೈಸ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿನ ಡೆವಲಪ್ ಮಾಡುತ್ತೆ. ಅದು ಹೇಗೆ ಅಂತ ನೋಡೋಣ. ಆಧುನಿಕ ನಿರ್ವಹಣಾ ಶಾಸ್ತ್ರಕ್ಕೆ 4 ಪ್ರಮುಖ ಅಂಗಗಳಿದೆ. ಮ್ಯಾನೇಜ್ಮೆಂಟ್, ಮಾಡರ್ನ್ ಮ್ಯಾನೇಜ್ಮೆಂಟ್ಗೆ 4 ಅಂಗಗಳಿದೆ. ಮೊದಲನೇದು ಪ್ಲಾನಿಂಗ್. ಓಕೆ, ಒಬ್ಬ ಬಿಸ್ನೆಸ್, ನೀವು ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ರೆ ಮೊದಲನೇದು ನಿಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಕ್ಕೆ ಬೇಕಾಗಿರುವಂತಹ ಪ್ಲಾನಿಂಗ್ ಮಾಡಬೇಕು. ಓಕೆ, ಎರಡನೇದು ನೀವು ಆರ್ಗನೈಸ್ಡ್ ಆಗಿರ್ಬೇಕು. ಇವತ್ತು ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿರೋ ಇಲ್ವೋ ಅಂತ ನಿಮ್ಮ ಆಟಿಟ್ಯೂಡ್, ನಿಮ್ಮ ಗುಣಗಳನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಹೆಂಗ್ ಚೇಂಜ್ ಆಗ್ತೀರಾ ಅದ್ರ ಮೇಲೆ ಗೊತ್ತಾಗುತ್ತೆ ವ್ಯಕ್ತಿತ್ವ ಏನು ಅಂತ. ಆರ್ಗನೈಸ್ಡ್ ಅಂದ್ರೆ ಕಂಪ್ಲೀಟ್ಲಿ ನನ್ನ ಬಿಸ್ನೆಸ್ ಗ್ರೋತಿಗೆ ಬೇಕಾಗಿರುವಂತ ಎಲ್ಲವೂ ಕೂಡ ನನ್ನ ಹತ್ರ ಆಲ್ರೆಡಿ, ಆ ಟೀಮ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋ ಐಡಿಯಾ ಆಗಿರ್ಬೋದು, ಅಂಡ್ ಎಲ್ಲವೂ ಆರ್ಗನೈಸ್ಡ್ ಆಗಿರ್ಬೇಕು ನಮ್ಮ ಹತ್ರ. ನಾವು ಆಮೇಲೆ ನೋಡ್ಕೊಳ್ಳೋಣ ಅಲ್ಲ, ನಮ್ಮ ಹತ್ರ ನಾವು ಬಿಸ್ನೆಸ್ಗೆ ಇಳಿತಾ ಇದೀವಿ ಅಂದ್ರೆ ಪ್ರಿಪೇರ್ ಆಗಿ ಇಳಿಬೇಕು. ಇದು ಆರ್ಗನೈಸ್. ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕಲಿಸೋವಂಥದ್ದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ರೆ ಈ ಗುಣ ಇರಬೇಕು ಅಂತ MBAಗಳಲ್ಲಿ ಕ್ಲಾಸ್ ಮಾಡ್ತಾರೆ. ಓಕೆ, 4ನೇದು ಅಕ್ಯುರೇಟಿಂಗ್ ಇರಬೇಕು. ಅಂದ್ರೆ ನೀವು ಪ್ರೇರಣಾತ್ಮಕವಾಗಿ ಇರಬೇಕು. ಅಂದ್ರೆ ಇನ್ನೊಬ್ರಿಗೆ ನೀವು ಪ್ರೇರಣೆ ಕೊಡಬೇಕು, ನಿಮಗೆ ನೀವು ಫಸ್ಟ್ ಯಾವಾಗ್ಲೂ ನಿಮಗೆ ಇನ್ಸ್ಪೈರ್ ಆಗಿ ಇರಬೇಕು. ಓಕೆ, 4ನೇದು ಕಂಟ್ರೋಲಿಂಗ್. ಯಾವ್ದನ್ನ ಕಂಟ್ರೋಲ್ ಮಾಡಬೇಕು. ಎಷ್ಟೋ ಸಲ ಬಿಸ್ನೆಸ್ ಮ್ಯಾನ್ ಯಾಕೆ ಸೋಲ್ತಾರೆ, ತುಂಬಾ ಬಿಸ್ನೆಸ್ಗಳಲ್ಲಿ ಯಾಕೆ ಜನ ಸೋಲ್ತಾರೆ ಅಂದ್ರೆ ಅವರಿಗೆ ಬಿಸ್ನೆಸ್ ಮಾಡುವಂತಹ ಎಕ್ಸೈಟ್ಮೆಂಟ್ ಇರುತ್ತೆ, ಆದ್ರೆ ಎಲ್ಲಿ ಏನ್ ಮಾತಾಡಬಾರ್ದು, ಏನ್ ಮಾತಾಡ್ಬೇಕು, ಹೇಗ್ ಮಾತಾಡಬಾರ್ದು ಅನ್ನೋದು ಸೆನ್ಸ್ ಇರೋದಿಲ್ಲ. ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳಿಗೆ ಕಂಟ್ರೋಲಿಂಗ್ ನೇಚರ್ ಇರೋದಿಲ್ಲ. ಅಂದ್ರೆ ತುಂಬಾ ಜನ ಅಲ್ಲ, ಯಾರು ಬಿಸ್ನೆಸ್ ಅಲ್ಲಿ ಬೆಳೀತಾ ಇಲ್ಲ ಅವ್ರಿಗೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಅಥವಾ ನೀವೇ ಕಸ್ಟಮರ್ ಮನೆಗೆ ಹೋಗ್ತಾ ಇದ್ದೀರಾ. ನೀವು ಹೋಗಿ ಸಿಕ್ಕಾಪಟ್ಟೆ ತಲೆ ತಿಂದು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿ, ಅವ್ರ ಪರ್ಸನಲ್ ಎಲ್ಲ ಕೆದಕಿ, ನಿಮ್ಮ ಪರ್ಸನಲ್ ಎಲ್ಲ ಹೇಳ್ಕೊಂಡು, ನೀವು ಅನಾವಶ್ಯಕವಾಗಿ ಏನೇನೋ ಮಾತಾಡ್ಕೊಂಡು ಒಂದು ವಿಷಯ ಹೇಳೋದಕ್ಕೆ 1 hour ಟೈಮ್ ತಗೊಂಡು ನೀವು ಅವ್ರಿಗೆ ತುಂಬಾ ಕಿರಿಕಿರಿ ಮಾಡಿದ್ರೆ ಮುಂದಿನ ಸಲ ಬರ್ಬೇಡಪ್ಪ ನಮ್ಮ ಮನೆಗೆ ಅಂತ ಕೇಳ್ಕೊಳ್ತಾರೆ. ಹಾಗೆ ನಿಮ್ಮ ಅಂಗಡಿಗೆ ಬರೋರು, ಅಯ್ಯೋ ಅಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ ತಗೊಳ್ಳೋಣ ಅಂತ ಅನ್ಸುತ್ತೆ, ಬಟ್ ಏನ್ ಮಾಡ್ಲಿ, ಅಲ್ಲಿ ಹೋದ್ರೆ ಅಯ್ಯಪ್ಪ ತಲೆ ತಿಂತಾನೆ, ಅಲ್ಲಿಗೆ ಹೋಗೋಕ್ಕೆ ಮನ್ಸು ಬರಲ್ಲ, ಅದ್ರ ಬದಲು ಬೇರೆ ಕಡೆ ಹೋಗ್ಬಿಡೋಣ, ಅಲ್ಲಿ ಹೋದ್ರೆ ಬರೀ ಟೈಮ್ ವೇಸ್ಟು ಅಂತ ಅನ್ಸುತ್ತೆ. ನಾನೇ ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಒಬ್ರು ಡಾಕ್ಟರ್, ಆಯ್ತಾ, ಆ ಡಾಕ್ಟರ್ ಜೊತೆ ನನಗೆ ಅವಾಗ ಟ್ರೀಟ್ಮೆಂಟ್ ಅಂತ ತಗೊಳಕ್ ಹೋಗ್ಬೇಕಾದ್ರೆ ನಂಗೆ ಬರ್ತಾ ಏನಾಗೋಯ್ತು ಅಂದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ತುಂಬಾ ಮಾತಾಡ್ತಾರೆ. ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ 15 ನಿಮಿಷ 10 ನಿಮಿಷಕ್ಕಲ್ಲ, 1 hour 2 hour ಮಾತಾಡಿಸ್ತಾರೆ. ಆಮೇಲೆ ಆಚೆ ಕಡೆ ಇರುವಂತಹ ಪೇಷಂಟ್ಸ್ಗಳೆಲ್ಲ ಕಾಯ್ತಾ ಕುತ್ಕೋಬೇಕು. ಒಂದು ಆರ್ಗನೈಸ್ಡ್ ಇಲ್ಲ, ಒಂದು ಪ್ಲಾನಿಂಗ್ ಇಲ್ಲ, ಒಂದು ಕಂಟ್ರೋಲಿಂಗ್ ಇಲ್ಲ. ಯಾರು ಬರ್ತಾರೆ ಕಸ್ಟಮರ್ಸ್ ಅಲ್ವಾ? ಇದನ್ನೇ MBAಲಿ ಹೇಳ್ಕೊಡ್ತಾರೆ. ಇದನ್ನ ನಾವು ಏನ್ ಮಾಡ್ತಾ ಇದೀವಿ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ MBAನೇ ಕಲಿಬೇಕಾಗಿಲ್ಲ, ಬಟ್ ಕೆಲವು ಗುಣಗಳಿರ್ಬೇಕಲ್ವಾ. ಅದರಲ್ಲಿ ಪ್ಲಾನಿಂಗ್ ಮಾಡೋದು, ಅಂದ್ರೆ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಹೇಳ್ಕೊಡುವಂತ ವಿಷಯಗಳು ಯಾವ್ಯಾವ್ದು 4 ಭಾಗಗಳಾಗಿ ಹೇಳ್ಕೊಡ್ತಾರೆ. ಮೊದಲನೇದು ಮ್ಯಾನೇಜ್ಮೆಂಟು, 2ನೇದು ಆರ್ಗನೈಸಿಂಗು, 3ನೇದು ಅಕ್ಯುರೇಟಿಂಗ್ ಇನ್ಸ್ಪಿರೇಷನ್, 4ನೇದು ಕಂಟ್ರೋಲಿಂಗ್. ಈ 4 ಒಬ್ಬ ವ್ಯಕ್ತಿ ಅಳವಡಿಸ್ಕೊಂಡ್ರೆ ಮಾತ್ರ ಆ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಅಂದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾವುದೋ ಒಂದು, ಈಗ ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್, ಯಾವ ತರ ಕಂಟ್ರೋಲ್ ಮಾಡಬೇಕು, ಯಾವ್ದಕ್ಕೆ ಎಷ್ಟು ನಾನು ಟೈಮ್ ಕೊಡ್ಬೇಕು, ಯಾವ್ದನ್ನ ನಾನು ಯಾವಾಗ ಮಾಡ್ಬೇಕು, ಒಂದು ಆರ್ಗನೈಸ್ಡ್ ಇರೋದಿಲ್ಲ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಸೊ ದಟ್ ಕೆಲಸಗಳು ಪೆಂಡಿಂಗು, ಸ್ಟ್ರೆಸ್ಸು, ಪ್ರೆಷರು, ಸ್ಲೋ ಆಗಿ ಗ್ರೋತ್ ಆಗೋದು, ಇದೆಲ್ಲವೂ ನಡೆಯುತ್ತೆ. ಇದನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡ್ತಾರೆ. ಆದ್ರೆ ಈಗ ನೋಡೋಣ, ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಏನಿದೆ. ಮೊದಲನೇದು ಯೋಜನೆ, ಸಂಘಟನೆ, ಪ್ರೇರಣೆ, ನಿಯಂತ್ರಣ. ಈ 4 ತಂತ್ರಗಳನ್ನು ಬಹಳ ಕಡಿಮೆ ಅಕ್ಷರಗಳಲ್ಲಿ ಭಗವದ್ಗೀತೆ ಪರಿಣಾಮಕಾರಿಯಾಗಿ ಹೇಳ್ಬಿಟ್ಟಿದೆ. ಇದಕ್ಕೋಸ್ಕರ ಒಂದೊಂದು ಸಬ್ಜೆಕ್ಟ್ ಇಲ್ಲ, ಎಲ್ಲವೂ ಸೇರಿ ಭಗವದ್ಗೀತೆಯಲ್ಲಿ ಇದೆ. ಮಹಾಭಾರತದ ಯುದ್ಧದ ಮೂಲಕ ತನ್ನ ಉದ್ದೇಶ ಸಾಧಿಸಿಕೊಳ್ಳಲು ಹೇಗೆ ಕೃಷ್ಣ ಯೋಜನೆ ಮಾಡಿದ್ರು, ಧರ್ಮ ಸಂಸ್ಥಾಪನೆಗಾಗಿ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ, ನಾವು ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಪಡ್ಕೋಬೇಕು ಅಂದ್ರೆ
ಮೊದಲನೇದು ಶ್ರೀಕೃಷ್ಣ ಮಾಡಿದಂತಹ ಯೋಜನೆ ಮಾಡಬೇಕು, ಪ್ಲಾನ್ ಮಾಡಬೇಕು. ಹೇಗೆ ಯುದ್ಧ ಮಾಡುವವರನ್ನು ಸಂಘಟಿಸಿದ, ಹೇಗೆ ನಾವು ಸಕ್ಸಸ್ ಆಗಬೇಕು, ಅದೇ ಥರದ ಒಂದು ಪೀಪಲ್ನ ನಾವು ಸಂಘಟನೆ ಕನೆಕ್ಟ್ ಮಾಡ್ಕೋಬೇಕು, ನೆಟ್ವರ್ಕ್ ಬಿಲ್ಡ್ ಮಾಡ್ಕೋಬೇಕು. ಹೇಗೆ ಕೃಷ್ಣ ಅವರನ್ನ ಪ್ರೇರೇಪಿಸಿದ, ಹೇಗೆ ಕೃಷ್ಣ ಅವರಿಗೆಲ್ಲ ಮೋಟಿವೇಟ್ ಮಾಡಿದ್ರು, ಇನ್ಸ್ಪೈರ್ ಮಾಡಿದ್ರು, ಅವರೆಲ್ಲರೂ ಧರ್ಮ ಸಂಸ್ಥಾಪನೆಗೆ ನಾವೆಲ್ಲ ಇದ್ದೀವಿ ಅಂತ ಹೇಗೆ ಅವ್ರು ಬಂದ್ರು, ಅದೇ ತರ ನಾವು ನಮ್ಮ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗಬೇಕು ಅಂದ್ರೆ ನಾವು ಕನೆಕ್ಟ್ ಮಾಡ್ಕೊಂಡಿರೋ ಪೀಪಲ್ಗೆ ಇನ್ಸ್ಪೈರ್ ಮಾಡಬೇಕು, ಅವ್ರಿಗೂ ಕೂಡ ಯಾವ ಒಂದು ವಿಷನ್ ಕ್ರಿಯೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನು, ಕೃಷ್ಣನಿಗೆ ಗೊತ್ತಿತ್ತು ಹೇಗೆ ನಿಯಂತ್ರಿಸೋದು, ಸೂಕ್ಷ್ಮವಾಗಿ ಅಭ್ಯಾಸ ಮಾಡೋದು, ಮ್ಯಾನೇಜ್ಮೆಂಟ್ನ ಎಲ್ಲ ಆಯಾಮಗಳನ್ನು ತಕ್ಕ ಮಟ್ಟಿಗೆ ತಿಳಿದುಕೊಂಡಂತಾಗುತ್ತದೆ. ಕೃಷ್ಣನ್ಗೆ ಗೊತ್ತಿತ್ತು ಯಾವ್ದನ್ನ ಎಷ್ಟು ಕಂಟ್ರೋಲ್ದಲ್ಲಿ ಇರಬೇಕು, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಎಲ್ಲಿ ಏನನ್ನ ಬಳಸ್ಬೇಕು, ಏನನ್ನ ಬಳಸಬಾರ್ದು, ಎಷ್ಟ್ರ ಮಟ್ಟಿಗೆ ಇರಬೇಕು ನನ್ನ ಬೌಂಡ್ರಿ ಅನ್ನೋದು ಗೊತ್ತಿತ್ತು. ಆ್ಯಂಡ್ ಪೀಪಲ್ ಜೊತೆ ಎಷ್ಟ್ರ ಮಟ್ಟಿಗೆ ಕನೆಕ್ಟ್ ಆಗಬೇಕು, ಎಷ್ಟ್ರ ಮಟ್ಟಿಗೆ ಬೌಂಡ್ರಿ ಇಡಬೇಕು ಅನ್ನೋದು ಗೊತ್ತಿತ್ತು. ಅದನ್ನೇ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ಕೊಡೋದು. ವ್ಯಕ್ತಿಯೊಬ್ಬ ಮನೋವಿಕಾಸ, ಮೈಂಡ್ ಬ್ರಾಡ್ ಆಗಿ ಯೋಚನೆ ಮಾಡೋದು, ಏಕಾಗ್ರತೆ ಫೋಕಸ್ ಮಾಡೋದು, ಸ್ವಯಂ ನಿಯಂತ್ರಣ ಸೆಲ್ಫ್ ಕಂಟ್ರೋಲ್, ಏನು ಹೇಳ್ತಾರೆ ನಮ್ಮ ಪಂಚೇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು, ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದು, ಪ್ರತಿದಿನ ಪ್ರತಿ ಕ್ಷಣ ಜ್ಞಾನ ಸಂಪಾದನೆ ಮಾಡ್ತಾ ಮೌಲ್ಯಗಳನ್ನ ಹೆಚ್ಚು ಮಾಡ್ಕೊಳ್ತಾ ನಮ್ಮ ವ್ಯಕ್ತಿತ್ವವನ್ನ ಯಾವಾಗಲೂ ಅಪ್ಡೇಟ್ ಮಾಡ್ಕೊಳ್ಳೋದು, ಕರ್ತವ್ಯವನ್ನ ಪ್ರೀತಿಸೋದು, ಕೆಲಸವನ್ನ ಕ್ರಿಯೆಯನ್ನ ಪ್ರತಿನಿತ್ಯ ಮಾಡೋದು, ಅರ್ಪಣೆಯನ್ನ ಮಾಡೋದು, ನನ್ನ ಕೆಲಸ ನನ್ನ ಬಿಸ್ನೆಸ್ಗೆ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಫಸ್ಟ್ ಸರೆಂಡರ್ ಆಗೋದು, ನನ್ನ ನಾಯಕತ್ವವನ್ನ ಹೆಚ್ಚು ಮಾಡ್ಕೊಳ್ಳೋದು, ಅಂತಿಮ ಲಕ್ಷ್ಯ ಯಶಸ್ಸಿನ ಇಷ್ಟು ಮೂಲಭೂತ ಸಂಗತಿಗಳು ಭಗವದ್ಗೀತೆಯಲ್ಲಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಇನ್ನಷ್ಟು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಯಾವುದೇ ಕಂಪನಿಗೆ ಮಾನವ ಸಂಪನ್ಮೂಲವೇ ದೊಡ್ಡ ಆಸ್ತಿಯಾಗಿದೆ. ಅದನ್ನು ಸರಿಯಾಗಿ ನಿರ್ವಹಿಸುವುದು ಅಥವಾ ಅದನ್ನು ಕಂಪನಿಯ ಆಸ್ತಿಯಾಗಿ ಪರಿವರ್ತಿಸುವುದು ಮ್ಯಾನೇಜ್ಮೆಂಟಿನ ಪ್ರಮುಖ ಕೆಲಸಗಳಲ್ಲಿ ಒಂದು. ಅದನ್ನು ಮಾಡುವುದು ಹೇಗೆಂದು ಕೃಷ್ಣ ಸೊಗಸಾಗಿ ಹೇಳಿಕೊಟ್ಟಿದ್ದಾರೆ. ವ್ಯಕ್ತಿಗಳು, ಸಂಸ್ಥೆಗಳು, ಸರ್ಕಾರಗಳು, ಉದ್ದಿಮೆಗಳು, ಸಮಾಜದಲ್ಲಿ ಕೆಲಸ ಮಾಡುವಂಥವ್ರು, ಅಧಿಕಾರದಲ್ಲಿರುವಂಥವ್ರು, ಗುರಿ ಸಾಧಿಸಬೇಕು ಅಂತ ಇರೋರು, ಮಾನವ ಸಂಪನ್ಮೂಲದಲ್ಲಿರೋರು, ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರೋರು ಎಲ್ಲರೂ ಕೂಡ ಭಗವದ್ಗೀತೆಯನ್ನ ಸರಿಯಾಗಿ ಬಳಸ್ಕೋಬಹುದು. ಎಲ್ಲರಿಗೂ ಕೂಡ ಭಗವದ್ಗೀತೆ ಪಾಠ ಮಾಡುತ್ತೆ, ಹೀಗೆ ಹೇಳುತ್ತದೆ ಅನ್ನೋದು ನಾವಿಲ್ಲಿ ಹೇಗೆ ಹೇಳುತ್ತೆ, ಇದು ನಮ್ಮ ಜರ್ನಿಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ವ್ಯಾಸ ಮುನಿಗಳು ಭಗವದ್ಗೀತೆ ಬಗ್ಗೆ ಹೇಳಿರುವಂಥದ್ದು, ಸಂಜಯ ಧೃತರಾಷ್ಟ್ರಂಗೆ ಹೇಳಿರುವಂಥದ್ದು, ಅರ್ಜುನಂಗೆ ಕೃಷ್ಣ ಹೇಳಿರುವಂಥದ್ದು, ಹಾಗೆ ಇವತ್ತಿನ ಮಾಡ್ರನ್ ಮ್ಯಾನೇಜ್ಮೆಂಟ್ಗೂ ನಮ್ಮ ಭಗವದ್ಗೀತೆಗೂ ಎಷ್ಟು ಕನೆಕ್ಷನ್ ಇದೆ, ಭಗವದ್ಗೀತೆಯಲ್ಲಿ ಏನೆಲ್ಲ ಇದೆ, ಅದು ಒಂದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನನೇ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ಈ ಚಾಪ್ಟರ್ಲಿ ನೋಡಿದ್ದೀವಿ. ಸೊ ಮುಂದೆ ಬರುವಂತಹ ಚಾಪ್ಟರ್ ಇನ್ನು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಇನ್ನು ಎಷ್ಟು ಜ್ಞಾನ ಕೊಡುತ್ತೆ ಅನ್ನೋದನ್ನ ನಾವು ನಾಳೆಯಿಂದ ನೋಡೋಣ. ಸೊ ಇವತ್ತೇನು ಅರ್ಥ ಆಯಿತು, ಭಗವದ್ಗೀತೆ ಬಗ್ಗೆ ಹೊಸ ಆಯಾಮ ಬರ್ತಾ ಇದೆಯಾ, ಎಷ್ಟು ಜನಕ್ಕೆ ಈಗ ತಕ್ಷಣ ನನ್ನ ಮೈಂಡ್ಗೆ ಅನ್ನಿಸ್ತಿರೋದು ಹೇಳ್ತೀನಿ, ಮ್ಯಾಮ್ ಭಗವದ್ಗೀತೆ ಕ್ಲಾಸ್ ಮಾಡಿ ಅಂತ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಭಗವದ್ಗೀತೆ ಅಂತ ಹೇಳಿ, ಅಥವಾ ಕೃಷ್ಣಾರ್ಪಣ ಮಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ಜೈ ಶ್ರೀ ಕೃಷ್ಣ ಅಂತಾನೋ, ಕೃಷ್ಣಾರ್ಪಣ ಮಸ್ತು ಅಂತಾನೋ, ಭಗವದ್ಗೀತೆ ಅಂತಾನೋ ಕಮೆಂಟ್ ಮಾಡಿ. ಭಗವದ್ಗೀತೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಅನ್ನಿಸ್ತಾ ಇತ್ತು, ಇವತ್ತು ಸಡನ್ನಾಗಿ ಹೇಳ್ಬೇಕು ಅನ್ನಿಸ್ತು, ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾವತ್ತು ಸ್ಟಾರ್ಟ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಬೇಕು ಅನ್ನೋರು, ಕಾಯ್ತಾ ಇರೋರು ಮೆಸೇಜ್ ಮಾಡಿ. ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಪ್ರತಿ ಮನೆಯಲ್ಲೂ ಧ್ಯಾನ, ಯೋಗ, ಭಗವದ್ಗೀತೆ ಸ್ಪ್ರೆಡ್ ಆಗಬೇಕು, ನಾಲೆಜ್ ಸ್ಪ್ರೆಡ್ ಆಗಬೇಕು. ಸೊ ಜ್ಞಾನ ಅಂದರೆ ಎಲ್ಲವೂ ಬಂತು, ಧ್ಯಾನ, ಜ್ಞಾನ, ಯೋಗ ಆ್ಯಂಡ್ ಸ್ಕಿಲ್, ಇದಿಷ್ಟು ಪ್ರತಿ ಮನೆಗೂ ತಲುಪೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಈ ಲೈಫಲ್ಲಿ ಹುಟ್ಟಿದ್ದೀವಿ, ಅಟ್ಲೀಸ್ಟ್ ನೀವೆಲ್ಲರೂ ಸೇರಿ ಒಂದು 10 ಮನೆಗಳಿಗೆ ಈ ಜ್ಞಾನವನ್ನು ಸ್ಪ್ರೆಡ್ ಮಾಡಿ ಆ್ಯಂಡ್ ಬದುಕಿನ ನಿಜವಾದ ಸಾರಾಂಶವನ್ನು ಅರ್ಥ ಮಾಡಿಸಿ. ಸೊ ಬ್ಯೂಟಿಫುಲ್ ಆಗಿ ನಾವು ನಮ್ಮ ಜರ್ನಿನ ಮಾಡ್ಬೋದು, ಉತ್ತಮ ಸಮಾಜನ ನಿರ್ಮಾಣ ಮಾಡ್ಬೋದು ಅಂತ ಹೇಳ್ತಾ, ಸೊ ಭಗವದ್ಗೀತೆ ಕ್ಲಾಸ್ ಬೇಕಾ? ಹಾಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳನ್ನಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.